ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನೀಗ ನಿಮ್ಮ ಮುಂದೆ ಒಂದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಸೇರಿಸಿ ಒಂದು ಆರೋಗ್ಯಕರ ರುಚಿಕರ ಲಸ್ಸಿ ಮಾಡೋದು ತೋರಿಸ್ತಿದ್ದೀನಿ. ಲಸ್ಸಿಗೆ ಮುಖ್ಯವಾಗಿ ಬೇಕಾದಂಥದ್ದು ಒಂದು ಗಟ್ಟಿ ಮೊಸರು. ಹಾಗೆ ಇದನ್ನು ಹಲವಾರು ಥರ ಮಾಡ್ತಾರೆ. ಸ್ವಲ್ಪ ನೀರು ಮಾಡಿ ತೆಳುಗೆ ಕೂಡ ಮಾಡ್ತಾರೆ. ನಮಗೆ ಹೇಗೆ ಯಾವಾಗಲೂ ತಿಂದು ರೂಢಿ ಇರುತ್ತೆ ಅಥವಾ ಈ ಥರ ಮಾಡ್ಕೊಬೋದು ಅನಿಸುತ್ತೆ. ಅದು ಮೊಸರು ಒಂದು ಗಟ್ಟಿಯಾಗಿದ್ದರೆ ಅದನ್ನು ಯಾವ ಥರ ಬೇಕಾದ್ರೆ ಮಾಡ್ಕೊಬೋದು. ಹೀಗೆ ಇದು ಏನು ನಾವು ಹಾಕ್ಕೊಂಡಿರ್ತೀವಿ ಅಥವಾ ತಂದಿರ್ತೀವಿ, ಈ ಥರ ಗಟ್ಟಿ ಮೊಸರು ಇದ್ದಾಗ ಊಟ ಆದ ನಂತರ ಅಥವಾ ಒಂದು 12-12:30 ಅಥವಾ ಸಾಯಂಕಾಲ ತೊಗೋಬೋದು. ನಾನೀಗ ಇಲ್ಲಿ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ. ನಾನು ಸಿಹಿಯಾದ ಒಂದು ಲಸ್ಸಿಯನ್ನು ಮಾಡ್ತಿದ್ದೀನಿ. ಹಾಗೆ ಇದಕ್ಕೆ ನೀವು ಯಾವ ಫ್ರೂಟ್ಸು ಅಂದರೆ ಈ ಬನಾನಾ, ಬಾಳೆಹಣ್ಣು, ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಳೋಕ್ಕಿಂತ ಸ್ವಲ್ಪ ಉಷ್ಣದ ಒಂದು ಅಂಶ ಇರುವಂತಹ ಪಪ್ಪಾಯಿ ಮತ್ತು ಅನಾನಸ್ಸು ಈ ಥರ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಪಪ್ಪಾಯಿ ಹಣ್ಣು ಬೇಕಾದರೆ ಹಾಕ್ಕೊಳ್ತೀನಿ ಸೇರಿಸ್ಕೊಂಡು. ಮುಖ್ಯವಾಗಿ ನನಗೆ ಲಸ್ಸಿಲೆ ಮೊಸರು, ಸಕ್ಕರೆ ಮತ್ತು ಸ್ವಲ್ಪ ಕೇಸರಿ ಎಳೆಯನ್ನು ನಾನು ಸೇರಿಸ್ಕೊಡ್ತಿದ್ದೀನಿ. ಹಾಗೆ ಇದಕ್ಕೆ ಒಂದಿಷ್ಟು ಸಕ್ಕರೆ ಹಾಕ್ಕೋತೀನಿ. ಸ್ವಲ್ಪ ಇದನ್ನು ಎಲ್ಲ ಹೀಗೆ ಕರ್ಗಲ್ಲಿವರೆಗೆ ಅಂತೇನಿಲ್ಲ, ಬಾಯಿಗೆ ಸಕ್ಕರೆ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ. ನಾನು ಹಣ್ಣನ್ನು ಅದ್ರ ಜೊತೆ ಸೇರಿಸ್ಕೊಂಡು ತಿಂತೀನಿ. ಇದಕ್ಕೆ ಹಾಕ್ಕೊಳ್ಳಲ್ಲ, ನಾನು ಪಪ್ಪಾಯಿ ಹಣ್ಣು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮುಖ್ಯವಾಗಿ ಹೀಗೆ ಇದೊಂದು ಹೆಲ್ದಿ ಫುಡ್ ಕೇಸರಿ. ಈ ಕೇಸರಿಯನ್ನು ಈ ಲಸ್ಸಿ ಸೇವನೆ ಮಾಡೋದ್ರಿಂದ ತುಂಬ ಒಂದು ಆರೋಗ್ಯ ಲಾಭಗಳಿವೆ ಅಂತ ಹೇಳ್ತಾ, ಇಷ್ಟು ಸರಳವಾದ ಲಸ್ಸಿಯನ್ನು ನೀವು ಯಾಕೆ ಕೂಡ ಮಾಡ್ಕೋಬಾರ್ದು ನೋಡಿ. ಇದು ಕೇಸರಿ ಬಿಟ್ಕೊಂಡಿರೋಂಥ ಲಸ್ಸಿ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡ ಅಂದರೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೋಬೋದು. ಇದು ಊಟ ಎಲ್ಲ ಆಗಿ ನಮಗೆ ಎಲ್ಲ ಹೊಟ್ಟೆ ತುಂಬಿರುತ್ತಲ್ಲ, ಆವಾಗ ನಾವು ತುಂಬ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋ ಬದಲು ಬಹಳ ಸಿಂಪಲ್ಲಾಗೆ ಮೊಸರು, ಸಕ್ಕರೆ, ಕೇಸರಿ ಅಥವಾ ಮೊಸರು, ಜೇನುತುಪ್ಪ, ಕೇಸರಿ ಹಾಕ್ಕೊಂಡು ಈ ಫುಡ್ಡನ್ನು ಜೊತೆಗೆ ಇಟ್ಕೊಂಡು ತಿನ್ಬೇಕಾದ್ರೆ ಒಂದೊಂದು ಸೇರಿಸ್ಕೊಂಡು ತಿನ್ಬೋದು ಅಂತ ಹೇಳ್ತಾ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮಗೆ ನನ್ನ ಈ ಒಂದು ಸರಳವಾದ ಮನೆಯಲ್ಲಿ ಇರುವಂತಹ ವಸ್ತುಗಳೊಂದಿಗೆ ಲಸ್ಸಿ ಮಾಡೋದು ಹೇಗೆ ಅಂತ. ಇದನ್ನು ಖಾರವಾಗಿ ಕೂಡ ಉಪ್ಪು, ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಹಾಕ್ಕೊಂಡು ಕುಡಿಯೋರು ಇರ್ತಾರೆ ಮೊಸರಿಗೆ. ನಮ್ಗೆ ಸ್ವಲ್ಪ ಸಿಹಿ ಆಗುತ್ತೆ, ಇಷ್ಟ ಆಗುತ್ತೆ, ಆದ್ದರಿಂದ ಈ ಥರ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಈ ಒಂದು ಲಸ್ಸಿಯ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.